ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ತುಂಬ ಆಫ್ಟರ್ ಲಾಂಗ್ ಟೈಮು ನಾನು ಬ್ರೇಕ್ ತೊಗೊಂಡು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ತೇಜುಗೆ ಸ್ಕೂಲ್ ಚೇಂಜ್ ಮಾಡಿರೋದ್ರಿಂದ ನಾನು ವಿಡಿಯೋನ ಎಡಿಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಮೋರ್ ಎವರ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಯಾಕಂದರೆ ಹೊಸ ಸ್ಕೂಲ್ ಟೈಮಿಂಗ್ಸ್ಗೆ ನಾವು ಅಡ್ಜಸ್ಟ್ ಆಗಬೇಕು ಮತ್ತು ಮಕ್ಕಳು ಸಹ ಅಡ್ಜಸ್ಟ್ ಆಗಬೇಕಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಿಮಗೂ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ. ನಿಮಗೂ ಹೆಣ್ಮಕ್ಳಿಗೂ ಯೂಸ್ಫುಲ್ ವಿಡಿಯೋ ಅಂತ ನಾನು ಸಹ ಭಾವಿಸ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ್ತಾ ಬರೋಣ. ಹಾಗೆ ಯಾವ್ಯಾವ ಪ್ರಾಡಕ್ಟ್ನ ನಾನು ತಗೊಂಡಿದ್ದೀನಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತಾ, ಅಥವಾ ಒಂದು ಏನಂದರೆ ಹೆಣ್ಮಕ್ಳಿಗೆ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಅವ್ರಿಗೆ ಆರಾಮಾಗಿ ಬೈ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಸೊ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಫೀಡ್ಬ್ಯಾಕ್ ತೋರಿಸ್ತೀನಿ ಬನ್ನಿ, ರಿವ್ಯೂನ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು, ಮೋರೆವರ್ ನನಗೆ ತುಂಬ ಇಷ್ಟ ಆಗಿದ್ದು ಪ್ರಾಡಕ್ಟು ಏನು ನಾನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ನಾನು ಫಸ್ಟೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಕ್ಚುಲಿ ಮೀಶೋಯಿಂದ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ, ಬಟ್ ಇದು ನನಗೆ ಆಫರ್ ಪ್ರೈಸಾಗಿ ಸಿಕ್ಕಿದ್ದು. ಔಟ್ಸೈಡ್ ನಾವು ತೊಗೊತೀವಿ ಅಂದರೆ 1 to 3 ಕೊಡಬೇಕಾಗತ್ತೆ. ಬಟ್ ಮೀಶೋದಲ್ಲಿ ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಬಟ್ ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ಲಸ್ ಸ್ಕ್ರೀನ್ನಲ್ಲೂ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ. ಸೊ ನೋಡ್ಕೊಂಡು ಬನ್ನಿ ನಾನು ಎಷ್ಟು ಅಮೌಂಟ್ ಪೇ ಮಾಡಿದೆ ಅಂತ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ಏನು ತೊಗೊಂಡಿದ್ದೀನಿ ಅಂತ. ಬನ್ನಿ. ಸೊ ಇದರಲ್ಲಿ ನೋಡಿ, ಬೈ ಒನ್ ಗೆಟ್ ಒನ್. ಸೊ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಅಂದರೆ, ಇದಕ್ಕೆ ನೋಡಿ ಎಷ್ಟು ಮಂದವಾಗಿ ತಿಕ್ಕಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ಮಾಲ್ ಈ ಥರ ಫ್ಲವರ್ಸ್ ಕೊಟ್ಟಿದ್ದಾರೆ. ಸೊ ಇದು ಆರಾಮಾಗಿ ಯಾವ ರೀತಿ ಯೂಸ್ ಮಾಡೋದು ಅಂದರೆ, ನೋಡಿ ಈ ಥರ ಡಿಸೈನ್ ಜಡೆ ಹಾಕಿ ಇದನ್ನು ಒಂದೊಂದನ್ನು ಇಟ್ಟರು ಸೊ ತುಂಬ ಲುಕ್ಕಾಗಿ ಕಾಣುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಸೊ ಈ ಫಂಕ್ಷನು ಪಾರ್ಟಿ ವೇರ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ನೆಕ್ಸ್ಟು ಇದನ್ನು ಪರ್ಚೇಸ್ ಮಾಡಿದೆ. ಏನಪ್ಪ ಅಂತ ಇದ್ದೀರಾ, ನೋಡ್ತಾ ಬರೋಣ. ಫಸ್ಟ್ ಆ್ಯಂಡ್ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ನಾನಿದು ಅಷ್ಟು ಚೆನ್ನಾಗಿ ಬರಲ್ಲ, ರಿಟರ್ನ್ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಅಂತಂದರೆ ತುಂಬ ಚೆನ್ನಾಗಿ ಬಂತು. ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟ್ ಹೇಳಬೇಕು ಅಂದರೆ. ಸೊ ಔಟ್ಸೈಡ್ ತೊಗೊಳೋದಕ್ಕಿಂತ ಇದು ನೋಡಿ ಎಷ್ಟು ಚೆಂದ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಸ್ಟೋನ್ದು ತುಂಬ ಚೆನ್ನಾಗಿದೆ. ನಾನು ಎಸ್ಪೆಷಲಿ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಅಂದ್ಕೊಂಡಿದ್ದೆ, ಬಟ್ ಮಸ್ತ್ ಬಂದಿದೆ. ಅದಂತೂ ಈಗ ನಿಮಗೆ ಚೆನ್ನಾಗಿ ಕಾಣ್ತಿದೆ ಅಂತ ಭಾವಿಸ್ತೀನಿ. ಯಾವ ರೀತಿ ಇದೆ ನೆಕ್ಲೆಸ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ಇದು ಎಸ್ಪೆಷಲಿ ನಾವು ಏನು ಅಂದ್ಕೊತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಎಷ್ಟು ಅಮೌಂಟ್ ಕೊಟ್ಟೆ, ಯಾವ ರೀತಿ ತೊಗೊಂಡೆ ಅಂತ. ಸೊ ಇದಕ್ಕೆ ಇಯರಿಂಗ್ಸು ಇದು ಬಂದಿದೆ. ಇದು ಸ್ವಲ್ಪ ಚಿಕ್ಕದ ಇಯರಿಂಗ್ಸ್ ಇದೆ. ಸೊ ಹಾಗಾಗಿ ನಾನು ಸಪ್ರೇಟ್ ಇಯರಿಂಗ್ಸ್ನ ಬೈ ಮಾಡಿದೆ. ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚಿಕ್ಕ ಇದೆ, ಅಂದರೆ ನಾರ್ಮಲ್ ವೇರ್ಗೆ ಓಕೆ, ಬಟ್ ಫಂಕ್ಷನ್ಗೆ ತುಂಬ ಚಿಕ್ಕದು ಅನಿಸ್ತು. ಹಾಗಾಗಿ ನಾನು ಸಪ್ರೇಟಾಗಿ
ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ತಗೊಂಡೆ. ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕ್ಯಾನ್ ಹಾಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿ ಅಂಬ್ರೆಲಾ ಪ್ರಿನ್ಸಸ್ ಫೀಲಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕರೆಕ್ಟಾ ತಪ್ಪಾ? ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಕ್ಯಾನ್ ಹಾಕ್ಕೊಂಡು ಡ್ರೆಸ್ ವೇರ್ ಮಾಡೋದ್ರಿಂದ ಪ್ರಿನ್ಸಸ್ ಲುಕ್ ಕೊಡುತ್ತೆ ಅಂತ ಭಾವಿಸ್ತೀನಿ. ಕ್ಯಾನು ಸಹ ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಮಾತ್ರ ಕ್ಲಾತ್ ಅಷ್ಟೇ ಹಾಕ್ಕೊಂಡ್ರೆ ಚುಚ್ಚುತ್ತೆ ಅಂತ ಹೇಳ್ಬೋದು. ಒಳಗಡೆ ಮೆಟೀರಿಯಲ್ ನೋಡಿ, ಸಾಫ್ಟ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಮಾಮೂಲಿ. ಸೊ ಒಳಗಡೆ ನಮ್ಗೆ ಯಾವುದೇ ರೀತಿ ಚುಚ್ಚೋದಾಗಲಿ ಆ ಥರ ಏನು, ಕಾಲಿಗೆ ಸಿಗಾಕೊಳ್ಳೋದು ಆ ಥರ ಏನೂ ಇಲ್ಲ. ಕಾಲಿಗೆಲ್ಲ ಚುಚ್ಚುತ್ತೆ ಅಂತಾರೆ, ಸೊ ಆ ಥರ ಏನೂ ಸಿಗಾಕೊಳ್ಳಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಸಹ ಲಿಂಕು ಶೇರ್ ಮಾಡ್ತೀನಿ ನೋಡಿ. ನೆಕ್ಸ್ಟು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥದ್ದು ಒಂದು ಪ್ರಾಡಕ್ಟ್ ಏನು ಹೇಳಿ ನೋಡೋಣ. ಬ್ಯಾಂಗಲ್ ಬಂಗಾರಿ. ಸೊ ಈ ಬ್ಯಾಂಗಲ್ನ ಪರ್ಚೇಸ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಎಲ್ಲ ಮ್ಯಾಚಿಂಗ್ ಇದೆ. ಆನ್ಲೈನಲ್ಲಿ ಶಾಪ್ ಮಾಡಿರೋದು. ಸೊ ಈ ಪ್ರಾಡಕ್ಟ್ನ ಮಾತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಯಾವ ರೀತಿ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಾಗಿ ಸಿಕ್ಕಿದೆಯೋ ಅದೆಲ್ಲ ನಿಮಗೂ ಸಿಗಲಿ ಅಂತ ನನಗೂ ಖುಷಿ. ಅದ್ರಲ್ಲ ಏನೆಲ್ಲ ತಗೊಂಡೆ ಅಂತ ಆನ್ಲೈನಲ್ಲಿ. ಸೊ ಆನ್ಲೈನಲ್ಲಿ ತೊಗೊಂಡ್ರೆ ಫ್ರಾಡ್ ಆಗುತ್ತೆ, ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಕೆಲವೊಂದು ಸಮ್ಟೈಮ್ಸ್ ಆಗುತ್ತೆ, ಮಿಸ್ ಆಗಿ ಬಂದಿರ್ಬೋದು. ಬಟ್ ಅದನ್ನು ನಾವು ನಮ್ಗೆ ಇಷ್ಟ ಆಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಏನೇ ಒಂದು ನಮಗೆ ಏನಂತಾರೆ ಮಿಸ್ ಆಗಿ ಏನೋ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಸೊ ರಿಟರ್ನ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಔಟ್ಸೈಡ್ ನಾವು ತೊಗೊಳೋದಕ್ಕಿಂತ ಬೆಸ್ಟ್ ರೇಟಲ್ಲೇ ನಮಗೆ ಆನ್ಲೈನಲ್ಲೇ ಸಿಗ್ತಾ ಇರೋದ್ರಿಂದ ನನಗಂತೂ ತುಂಬ ಖುಷಿಯಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕ್ನ ನೀವು ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಬೆಸ್ಟ್ ಕ್ವಾಲಿಟಿ, ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ಸ್ನ ಯಾರಾದರೂ ತೊಗೋಬೇಕು ಅಂತ ಇದ್ದಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಸೊ ನಮಗೂ ಯೂಸ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.